ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡಿನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಅಜ್ಜ ಅಜ್ಜಿ ಒಂದು ವೇಳೆ ಮೃತಪಟ್ಟರೆ ಅವರ ಎಫ್.ಡಿ ಹಣ ಮೊಮ್ಮಕ್ಕಳಿಗೆ ಸಿಗುತ್ತಾ? ಕಾನೂನು ಏನು ಹೇಳುತ್ತೆ ಎಂಬ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಸೊ ಈ ಬಗ್ಗೆ ಮಾಹಿತಿ ಇಲ್ಲಿದ್ದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಹೆಚ್ಚಿನ ಬಡ್ಡಿ ಸಿಗುತ್ತೆ ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಅಥವಾ ಎಫ್.ಡಿ ಮಾಡಿಸಿರ್ತಾರೆ. ಆದರೆ ಅವರ ಮರಣದ ನಂತರ ಹಣ ಯಾರಿಗೆ ಸೇರಬೇಕು ಅನ್ನೋ ವಿಚಾರದಲ್ಲಿ ಕುಟುಂಬದಲ್ಲಿ ದೊಡ್ಡ ಜಗಳವೇ ನಡೆಯಬಹುದು. ಅದರಲ್ಲೂ ಅಜ್ಜ ಅಜ್ಜಿಯರು ಯಾವುದೇ ವೀಲ್ ಮಾಡದಿದ್ರೆ ಪರಿಸ್ಥಿತಿ ಇನ್ನೂ ಕೂಡ ಗಟ್ಟಿಯಾಗಿರುತ್ತೆ. ಆದರೆ ಗಾಬರಿ ಆಗಬೇಡಿ, ಭಾರತೀಯ ಕಾನೂನಿನ ಪ್ರಕಾರ ಮೊಮ್ಮಕ್ಕಳು ಕೂಡ ಈ ಹಣದ ಮೇಲೆ ಹಕ್ಕನ್ನು ಸಾಧಿಸಬಹುದು. ಸರಿಯಾದ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ತಿಳಿದುಕೊಂಡ್ರೆ ನಿಮ್ಮ ಹಕ್ಕಿನ ಹಣವನ್ನು ನೀವು ಸುಲಭವಾಗಿ ಬ್ಯಾಂಕ್ನಿಂದ ಪಡೆಯಬಹುದು. ಭಾರತದಲ್ಲಿ 1956ರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯು ಅನ್ವಯವಾಗುತ್ತೆ. ಇದರ ಪ್ರಕಾರ ಅಜ್ಜ ಅಜ್ಜಿಯರ ಆಸ್ತಿಗೆ ಅವರ ಹೆಂಡತಿ, ಮಕ್ಕಳು ವರ್ಗ 1 ಉತ್ತರಾಧಿಕಾರಿಗಳಾಗಿರ್ತಾರೆ. ಒಂದು ವೇಳೆ ಅಜ್ಜ ಅಜ್ಜಿಯರ ಮಗ ಅಥವಾ ಮಗಳು ಮೊದಲೇ ಮರಣ ಹೊಂದಿದ್ರೆ ಅವರ ಮಕ್ಕಳು ಅಂದರೆ ಮೊಮ್ಮಕ್ಕಳನ್ನು ಕೂಡ ವರ್ಗ 1 ಉತ್ತರಾಧಿಕಾರಿ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಅಂದರೆ ಪೋಷಕರು ಇಲ್ಲದಿದ್ದಾಗ ಪಾಲಿನ ಸಂಪೂರ್ಣ ಹಣ ಮೊಮ್ಮಕ್ಕಳಿಗೆ ಸೇರ್ತದೆ. ಇನ್ನು ಬಹಳಷ್ಟು ಜನ ನಾಮಿನಿ ಆದವರೇ ಹಣದ ಮಾಲೀಕರು ಅಂದ್ಕೊಳ್ತಾರೆ. ಅದು ತಪ್ಪು. ನಾಮಿನಿ ಎಂಬುವರು ಕೇವಲ ಒಬ್ಬ ಟ್ರಸ್ಟಿ ಅಥವಾ ಬ್ಯಾಂಕ್ನಿಂದ ಹಣ ಪಡೆದು ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ಹಂಚುವ ಜವಾಬ್ದಾರಿ ಹೊಂದಿದವರು ಮಾತ್ರ. ನಾಮಿನಿಯ ಹಣವನ್ನು ತಾನೇ ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ನೀವು ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಒಂದು ವೇಳೆ ಎಫ್.ಡಿಯಲ್ಲಿ ನಾಮಿನಿ ಹೆಸರಿದ್ರೆ ಕೆಲಸ ಸ್ವಲ್ಪ ಸುಲಭವಾಗುತ್ತೆ. ಹಣ ಕ್ಲೈಮ್ ಮಾಡುವಾಗ ಅಜ್ಜ ಅಜ್ಜಿಯರ ಮರಣ ಪ್ರಮಾಣ ಪತ್ರ, ಅಫಿಡವಿಟ್, ಪರಿಹಾರ ಬಾಂಡ್ ಮತ್ತು ನಾಮಿನಿಯ KYC ದಾಖಲೆಗಳನ್ನು ಬ್ಯಾಂಕ್ಗೆ ನೀಡಬೇಕು. ಸೊ ಬ್ಯಾಂಕ್ ಇವುಗಳನ್ನು ಪರಿಶೀಲಿಸಿದ ನಂತರ ನಾಮಿನಿಯ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ. ಸೊ ಬ್ಯಾಂಕ್ಗಳು ಯಾವತ್ತೂ ನಿಯಮಗಳ ಪ್ರಕಾರವೇ ನೀಡುತ್ತವೆ. ನಿಮ್ಮ ದಾಖಲೆಗಳು ಅಪೂರ್ಣವಾಗಿದ್ದರೆ ಅಥವಾ ಅಫಿಡವಿಟ್ನಲ್ಲಿ ಏನಾದರೂ ತಪ್ಪಿದ್ರೆ ಬ್ಯಾಂಕ್ ಹಣ ನೀಡಲು ವಿಳಂಬ ಮಾಡುತ್ತೆ. ಸೊ ಅಜ್ಜ ಅಜ್ಜಿಯರ ಹೂಡಿಕೆಯ ಬಗ್ಗೆ ಕುಟುಂಬದವರಿಗೆ ಸರಿಯಾದ ಮಾಹಿತಿ ಇಲ್ಲದಿದ್ದಾಗ ಅಥವಾ ಪಾಸ್ಬುಕ್ ಕಳೆದು ಹೋದಾಗಲೂ ಸಹ ಇಂತಹ ಸಮಸ್ಯೆ ಕೂಡ ಎದುರಾಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.